ಲವ್ ಯು. Choose. ಅತ್ಯಂತ ಕಾಳು ಯಾಕೆ ಲವ್ ಯು. ಲವ್ ಯು. ಹಾಲು ತಗೊಂಬಾ. ಬಾಯ್. ಓಕೆ ಗೈಸ್, ನೋಡಿದ್ರಲ್ಲ ವೀರುನ ಸುನಿ ಬಿಡಕ್ಕೆ ಹೋದ್ರು. ಯಾಕಂದರೆ ಇವತ್ತು ನಂಗೆ ಯಾಕೋ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ನೋವ್ತಾ ಇತ್ತು. ಹಾಗಾಗಿ ಸುನಿನೇ ಡ್ರಾಪ್ ಮಾಡ್ತೀನಿ ಅಂತ ಹೋಗಿ ಡ್ರಾಪ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ನನಗೆ ಆಲ್ಮೋಸ್ಟ್ 4 ಅವರ್ ಟೈಮ್ ಸಿಗುತ್ತೆ. ಹಾಗಾಗಿ ಮನೆ ಕೆಲಸ ಏನೇನಿತ್ತು ಅದನ್ನೆಲ್ಲ ಚಿಕ್ಕ ಪುಟ್ಟ ಮಾಡಿಕೊಂಡು ನಾನು ಫ್ರೆಶ್ ಆಗಿದ್ದೀನಿ. ಆ್ಯಂಡ್ ಇದಾದಮೇಲೆ ಅವ್ನು ಬಂದಮೇಲೆ ಬರೀ ಅವನದೇ ಮಾಡೋಕ್ಕಾಗುತ್ತೆ. ನಮ್ಮ ಸೆಲ್ಫ್ ಕೇರು, ಆಮೇಲೆ ನಮ್ಮ ಮೇಲೆ ನಾವು ಸ್ವಲ್ಪ ಗಮನ ಹರಿಸ್ಬೇಕಲ್ವ. ಹಾಗಾಗಿ ಇಂಥ ಟೈಮ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಸಕ್ಕದಾಗಿ ಲಾಂಗ್ ಶವರ್ ತೊಗೊಂಡೆ. ಆ ಹೊಟ್ಟೆ ನೋವು ಇರೋದಕ್ಕೂ ಒಂಥರ ಫುಲ್ ಹಾಟ್ ಶವರ್ ತೊಗೊಂಡ್ರೆ ಒಂಥರ ರಿಲೀಫ್ ಅನಿಸುತ್ತೆ. ಆ್ಯಂಡ್ ನಾನು ತುಂಬ ನೋಡ್ತಾ ಇರ್ತೀನಿ, ನೀವು ನೋಡಿರ್ತೀರಾ, ಯಾರೋ ಒಬ್ಬರು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವೇನೋ ಮಾಡೋಕೆ ಹೋಗ್ಬಿಡ್ತೀವಿ. ಆ ಪೋಸ್ಚರ್ ಸರಿ ಇರಲ್ಲ, ಇಲ್ಲ ನಮಗೆ ಬರೋದಿಲ್ಲ, ಅವರು ಮಾಡ್ತಾ ಇದ್ದಾರಲ್ಲ ಅಂತ ಮಾಡೋದು ಜಾಸ್ತಿ. ಅದೇ ಥರ ನಾವು ಮಾಡಿರ್ತೀವಿ, ನೀವು ಮಾಡಿರ್ತೀರ. ತುಂಬ ಜನ ಅದೇ ತಪ್ಪು ಮಾಡೋದು. ಯಾರೋ ಒಬ್ಬರು ಯೂಸ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ಇದೇನೋ ಮಾಡ್ತಾ ಇದ್ದಾರೆ, ನಾವು ಹಂಗೆ ಮಾಡಿಬಿಡೋಣ ಅನ್ಕೊಳ್ಳೋದು ತಪ್ಪು. ನಮ್ಗೇನು ಸೂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಇವಾಗ ನೋಡಿ, ಸ್ಕಿನ್ ಕೇರೇ ಅಷ್ಟು ಒಂದೊಂದು ತಿಂಗಳು ಒಂದೊಂದು ಥರ ಇರುತ್ತೆ. ಇವಾಗ ನನಗೆ ಪೀರಿಯಡ್ಸ್ ಟೈಮ್ ಇರುವಾಗ ಈ ಥರ ಆ್ಯಕ್ನಿ ಆಗೋದಾಗಿರ್ಬೋದು. ಆ್ಯಂಡ್ ಏಜ್ ಆಗ್ತಾ ಆಗ್ತಾ ಒಂದೊಂದು ನೋಡಿರ್ಬೋದು, ನಿಮ್ಮ ಅಮ್ಮಂದಿರಿಗೂ ಆ ಥರ ಇರುತ್ತೆ, ನಿಮಗೂ ಸೇಮ್ ಅದೇ ಥರ ಬರ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಅದನ್ನು ನಾವು ಕಂಡುಹಿಡ್ಕೋಬೇಕು. ಅವ್ರೇನೋ ತೋರಿಸ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟಲ್ಲಿ ಬಂತು, ಇಲ್ಲ ಇನ್ಫ್ಲುಯೆನ್ಸರ್, ಈ ಸೆಲೆಬ್ರಿಟಿ ಈ ಥರ ಮಾಡ್ತಾ ಇದ್ದಾರೆ, ನಾವು ಇದನ್ನೇ ಮಾಡಿಬಿಟ್ರೆ ನಮಗೂ ಅದೇ ಥರ ರಿಸಲ್ಟ್ ಬರುತ್ತೆ ಅನ್ನೋದು ತಪ್ಪು. ನಿಮಗೆ ಯಾವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ನಿಮ್ಮ ಸ್ಕಿನ್ ಟೈಪ್, ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗೆ ಒಂದು ಸರಿಯಾದ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ. ಸೊ ಆ ಥರ ಪ್ರಾಡಕ್ಟ್ಸು ನಿಮಗೆ ಬೇಕಂದರೆ ಅದು ಕ್ಯೂರ್ ಆ್ಯಪಲ್ಲಿ ಸಿಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಎಲ್ಲ ಕಸ್ಟಮೈಸ್ ಮಾಡಿರ್ತಾರೆ. ಅಂದರೆ ಇವಾಗ ನನ್ನ ಸ್ಕಿನ್ ಟೈಪ್ಗೆ, ನನ್ನ ಸ್ಕಿನ್ ಕನ್ಸರ್ನ್ಸ್ಗೆ ಇದನ್ನು ಕೊಟ್ಟಿರ್ತಾರೆ. ಸೊ ಇಂಥದ್ದನ್ನ ಯೂಸ್ ಮಾಡಿದಾಗ ರಿಸಲ್ಟ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡೋದು ಆ್ಯಂಡ್ ರೆಕಮೆಂಡ್ ಮಾಡೋದು, ಸೊ ನಿಮಗೆ ಅಂತ ಕಸ್ಟಮೈಸ್ ಮಾಡೋಕೆ ಇಟ್ಟಿದ್ದು. ಸುಮ್ಮನೆ ಯಾರೋ ಹೇಳಿದ್ರು ಅಂತಲ್ಲ, ಇದು ನಿಮ್ಮ ಸ್ಕಿನ್ ಟೈಪ್ ನೋಡಿ ಆ್ಯಂಡ್ ಆ ಥರ ನೋಡಿ ಪ್ರಾಡಕ್ಟ್ಸ್ ಕೊಡ್ತಾರೆ. ಬೇರೆ ಕಡೆ ಏನಾಗುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟಲ್ಲಿ ಅವ್ರು ಎಲ್ಲರಿಗೂ ಸೇರಿ ಆಲ್ ಸ್ಕಿನ್ ಟೈಪ್ ಅಂತ ಮಾರ್ಕೆಟಿಂಗಿಗೆ ಇವತ್ತೊಂದು ಪ್ರಾಡಕ್ಟ್ ಬಂದಿದ್ರೆ ಇನ್ನು 15 ದಿನಕ್ಕೆ ಇನ್ನೊಂದು ಅವ್ರದ್ದೇ ಕಂಪ್ನಿಲಿ ಹೊಸ ಪ್ರಾಡಕ್ಟು ಲಾಂಚ್ ಆಗಿರುತ್ತೆ. ಮಾರ್ಕೆಟಿಂಗ್ ಮಾಡಿರ್ತಾರೆ ಅಷ್ಟೇ. ಬಟ್ ಇದು ಹಾಗಲ್ಲ. ಡರ್ಮಟಾಲಜಿಸ್ಟ್ ನಿಮಗೆ ನಿಮ್ಮ ಸ್ಕಿನ್ ಅನಾಲಿಸಿಸ್ ಮಾಡೋದು, ಅದರಲ್ಲೂ AI ಅನಾಲಿಸಿಸ್ ಮಾಡುತ್ತೆ. ಅದರಿಂದ ನಿಮ್ಮ ಸ್ಕಿನ್ನಲ್ಲಿ ಚಿಕ್ಕೋ ಪುಟ್ಟ, ಈಗ ತುಂಬ ಹತ್ರದಲ್ಲಿ ನಾವು ನೋಡಿಕೊಂಡ್ರು ಕಾಣಿಸಲ್ಲ ನೋಡಿ, ಅಂಥದ್ದೆಲ್ಲ AI ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿ ಅದಕ್ಕೆ ಏನು ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಹೇಗೆ ಬೆಟರ್ ಆಗುತ್ತೆ, ಆ್ಯಂಡ್ ಎಷ್ಟು ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋಕ್ಕೆ ಏನು ಮಾಡಬೇಕು, ಒಳಗಡೆಯಿಂದ ಫುಡ್ ಇಂಟೇಕ್ ಏನೇನು ತೊಗೊಬೇಕು, ಈ ಥರದ್ದೆಲ್ಲ ನಿಮಗೆ ಡಾಕ್ಟರ್ ಮಾತ್ರ ಸಜೆಸ್ಟ್ ಮಾಡೋಕ್ಕಾಗೋದು. ಆಚೆ ಏನಾದರೂ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ತೀನಿ ಅಂತ ಹೋದರೆ ನಿಮಗೆ ಗೊತ್ತಿರ್ಬೋದು, ಅವರ ಕನ್ಸಲ್ಟೇಷನ್ ಫೀಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, ನೀವು ಯಾರನ್ನ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಈಗ ಮಕ್ಕಳು ಆಗಿರ್ತಾರೆ, ಅವ್ರಿಗೆಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಇಲ್ಲ ಅಂದರೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅವ್ರಿಗೆ ಈ ಥರ ಕನ್ಸಲ್ಟೇಷನ್ ತೊಗೊಂಡು ಹೋಗಿ ಬರೋಕ್ಕೆ ಟೈಮ್ ಆಗ್ತಾ ಇರೋದಿಲ್ಲ. ಸೊ ನಾವು ಮನೇಲೇ ಕೂತ್ಕೊಂಡು ಆರಾಮಾಗೆ ಮನೆಯಲ್ಲೋ ಆಫೀಸಲ್ಲೋ ಫ್ರೀ ಟೈಮಲ್ಲಿ ಲಂಚ್ ಬ್ರೇಕಲ್ಲಿ ನಾವು ಒಂದು ಕನ್ಸಲ್ಟೇಷನ್ ತೊಗೋಬೇಕು. ನಮ್ಮ ಸ್ಕಿನ್ನ ನಾವು ಬೆಟರ್ ಮಾಡ್ಕೋಬೇಕು. ಡಾಕ್ಟರ್ ಹತ್ರ ಕೇಳಬೇಕು, ಯಾಕೆ ಈ ಥರ ಆಗ್ತಾ ಇದೆ ನನ್ನ ಸ್ಕಿನ್ನು ಎಷ್ಟೊಂದು ಜನ ನೋಡ್ತೀನಲ್ಲ ಆ ಥರ ಚೆನ್ನಾಗಾಗಬೇಕು, ನಾನು ಟೇಕ್ ಕೇರ್ ಮಾಡಬೇಕು, ನನ್ನನ್ನು ನಾನು ಸ್ವಲ್ಪ ಗಮನ ಇಟ್ಕೊಂಡು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋರು ಕ್ಯೂರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫೇಸ್ ಅನಾಲಿಸಿಸ್ ಕೊಡಿ. ನನ್ನ ಫೇಸ್ ಅನಾಲಿಸಿಸ್ ನಾನು ತುಂಬ ವರ್ಷದಿಂದ ತೊಗೊಂಡಿದ್ದೀನಿ. ಮುಂಚೆ ನೋಡ್ತಾ ಇರ್ಬೋದು, ತುಂಬ ಮಾರ್ಕ್ಸ್ ಆ್ಯಂಡ್ ತುಂಬ ಸ್ಕಿನ್ ಡಲ್ ಆ್ಯಂಡ್ ಒಂಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇವಾಗ ನನ್ನ ಸ್ಕಿನ್ ತುಂಬಾ ಬೆಟರ್ ಆಗಿದೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ಮೇಲೆ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಅದನ್ನು ಇಲ್ಲಿ ಪಿನ್ ಮಾಡ್ತೀನಿ ನೋಡಿ. ಅವರು ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಏನಕ್ಕೆ ಅಂದರೆ ಇದನ್ನು ನಾನು ಆಲ್ಮೋಸ್ಟ್ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟು ಕನ್ಸಿಸ್ಟೆನ್ಸಿಯಿಂದ ಯೂಸ್ ಮಾಡ್ತಾ ಇರೋದಕ್ಕೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋದು. ಸೊ ನೀವು ಅಷ್ಟೇ ತೆಗೆಸ್ಕೊಂಡ್ಮೇಲೆ ಒಂದು 3 ತಿಂಗಳು ರೆಗ್ಯುಲರಾಗಿ ಯೂಸ್ ಮಾಡಿ. ಅವರು ಏನು ಹೇಳ್ತಾರೆ ನೋಡಿ ಅದನ್ನು ಫಾಲೋ ಮಾಡಿ.
ಆವಾಗ ನೀವೇ ಹೇಳ್ತೀರಾ, ಹ್ಞೂ ಸ್ವಾತಿ ನನಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅಂತ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತಾರೆ ಇನ್ನೊಂದು ಏನಂದರೆ, ಈ ಕಿಟ್ದು ಪ್ರೈಸ್ ಹೇಳಿ ಅಂತ. ನನ್ನ ಕಿಟ್ ಪ್ರೈಸ್ ಬಂದುಬಿಟ್ಟು 2200 ರುಪೀಸ್. ನಿಮಗೆ 1800ಇಂದ 2200 ಆ ಥರ ರೇಂಜಲ್ಲಿ ಸಿಗುತ್ತೆ. ನಿಮ್ಮ ಕಿಟ್ ಮೇಲೆ ವೇರಿ ಆಗುತ್ತೆ. ಸೊ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ 100 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ತರಿಸ್ಕೊಳ್ಳಿ, ಯೂಸ್ ಮಾಡಿ. ಆ್ಯಂಡ್ ನಿಮ್ದು ಏನಾದರೂ ಕಂಡೀಷನ್ಸ್ ಇದ್ದರೆ ನೀವು ಅವ್ರ ಹತ್ರ ಚಾಟ್ ಮಾಡಿ ಹೇಳ್ಬೋದು. ಇವಾಗ ನಾನು ಬ್ರೆಸ್ಟ್ ಫೀಡಿಂಗ್ ಇದ್ದೀನಿ, ಇಲ್ಲಾಂದರೆ ನನಗೆ PCOD ಇದೆ, ಈ ಥರ ಏನೇ ಇಶ್ಯೂ ಇದ್ರೂ ನೀವು, ಅಂದರೆ ಇಶ್ಯೂ ಅಲ್ಲ, ಈ ನಡೀತಾ ಇದೆ ನನಗೆ, ಸೊ ಅದರಿಂದ ಮೇ ಬಿ ಚೇಂಜ್ ಆಗಿರ್ಬೋದು ಅಂತ ನಿಮ್ಗೆ ಅನ್ನಿಸ್ಬೋದು ನೋಡಿ. ಸೊ ಆ ಥರ ಎಲ್ಲ ಕನ್ಸರ್ನ್ಸ್ನ ನೀವು ಹೇಳ್ಬೋದು. ಆ್ಯಂಡ್ ನೋಡ್ತಾ ಇರ್ಬೋದು, ಫುಲ್ ಹಾಟ್ ಶವರ್ ತೊಗೊಂಡು ಬಂದಿದ್ದಕ್ಕೆ ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. ಆ್ಯಂಡ್ ಸ್ಕಿನ್ಗೆ ಬರೀ ನಾನು ಸ್ಕಿನ್ ಕೇರ್ ಮಾಡಿರೋದು, ಯಾವುದೇ ರೀತಿ ಮೇಕಪ್ ಮಾಡಿಲ್ಲ, ಬರೀ ಲಿಪ್ ಬ್ಲಷ್ ಹಚ್ಚಿದ್ದೀನಿ. ಸೊ ಸ್ಕಿನ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೀವು ಕೂಡ ಕನ್ಸಲ್ಟೇಷನ್ ತೊಗೋಬೋದು. ಪ್ರಾಡಕ್ಟ್ಸ್ನ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ. ಆ್ಯಂಡ್ ಅವ್ರ ಹತ್ರ ನೀವು ಫುಡ್ ಕೂಡ ಕೇಳ್ಬೋದು. ನಾನು ಅವಾಗಲೇ ಹೇಳ್ದಂಗೆ ಯಾವ ಥರ ಫುಡ್ ತೊಗೋಬೇಕು. ಒಬ್ರೊಬ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಅದರಿಂದನೂ ಆಗೋ ಚಾನ್ಸಸ್ ಏನಾದರೂ ಮುಖದ ಮೇಲೆ ಬರುತ್ತೆ. ಪಿಂಪಲ್ಗಳಾಗಿರ್ಬೋದು, ಇಲ್ಲ ಮಕ್ಕಳಾದ್ಮೇಲೆ ನಿದ್ದೆ ಸರಿ ಇರಲ್ಲ, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಈ ಥರ ತುಂಬ ಇಶ್ಯೂ ಬರುತ್ತೆ. ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಡಾಕ್ಟರ್ನ ಕೇಳಿ ನೀವು ತಗೊಳ್ಳಿ. ಸೊ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊಬಿಡಿ ಆಯಿತಾ. ಇವಾಗ ತಾನೇ ಸ್ನಾನ ಮಾಡಿದೆ, ತಲೆ ನಾನು ರೆಗ್ಯುಲರಾಗಿ ಎಲ್ಲೂ ಆಚೆ ಹೋಗಲ್ಲ, ಏನೂ ಇಲ್ಲ ಅಂದರೆ ಹಿಂಗೆ ಬಿಟ್ಬಿಡ್ತೀನಿ. ನಂದು ಒಂಥರ ಈ ವೇವಿ ಕರ್ಲಿ ಹೇರ್ ಬರುತ್ತೆ. ಈಗ ಯಾವುದೇ ರೀತಿ ನಾನು ನೋಡಿರ್ಬೋದು ನೀವು, ತುಂಬ ದಿವಸನೇ ಆಗೋಯ್ತು, ಏನು ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ತುಂಬಾ ದಪ್ಪ ಆಯಿತು ನನ್ನ ಕೂದಲು. ನನ್ನ ವ್ಲಾಗ್ ಸ್ಟಾರ್ಟಿಂಗ್ದೆಲ್ಲ ನೋಡಿದ್ರೆ ನಾನೇ ನನ್ನ ಕೂದಲನ್ನ ಹಾಳು ಮಾಡ್ಕೊಂಬಿಟ್ಟೆ ಅನ್ನೋ ಒಂದು ಫೀಲ್ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಈಗಾರು ಇಷ್ಟಾದರೂ ಇದೆಯಲ್ಲ, ಇದನ್ನು ಕಾಪಾಡಿಕೊಂಡ್ರೆ ಸಾಕಾಗಿರೋ ಥರ ಇದೆ. ಸೊ ಇದನ್ನು ಉಳಿಸ್ಕೊಳ್ಳೋಣ. ಫುಲ್ ವೆಟ್ಟಿದೆ, ಫುಲ್ಲು ಸೋಕಿಂಗ್ ವೆಟ್ಟಿದ್ದು. ನಾನು ಜಾಸ್ತಿನೂ ಉಜ್ಜೋದು ಆ ಥರ ಎಲ್ಲ ಮಾಡೋದಿಲ್ಲ, ಸ್ವಲ್ಪ ಡ್ರೈ ಮಾಡ್ಕೊಂಡು ಬಿಟ್ಬಿಡ್ತೀನಿ. ಈ ಥರ ಬಿಟ್ಟರೆ ಆ್ಯಂಡ್ ನನ್ನ ಕೂದಲು ಬೇಗ ಒಣಗೋದಿಲ್ಲ. ಅದೊಂದು ತುಂಬ ತಿಕ್ಕಿರೋದಕ್ಕೂ ಅದಕ್ಕೂ ಈ ಭಾಗ ನನಗೆ ಸ್ವಲ್ಪ ಜಾಸ್ತಿ ತಿಕ್ನೆಸ್ ಇದೆ. ಸೊ ಕೂದಲು ಅಷ್ಟು ಒಣಗೋದಿಲ್ಲ, ಹಿಂದೆ ಎಲ್ಲ ಕೂದಲು ಅಷ್ಟು ಹಂಗೆ ಒದ್ದೆ ಇರುತ್ತೆ. ಅದಕ್ಕೆ ಒಂದು 2 ಅವರ್ ಆರಾಮಾಗಿ ಅದು ಬಾಣ್ಗೋದು ಒಣಗೊಳುತ್ತೆ. ಒಂದೊಂದ್ಸತಿ ಏನು ಮಾಡ್ತೀನಿ ಅಂದರೆ ಕ್ಲಿಪ್ ಹಾಕ್ಬಿಡ್ತೀನಿ. ಕ್ಲಿಪ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಸಂಜೆವರೆಗೂ ಹಂಗೇನೆ. ನಂದೇನೋ ಕೆಲಸಗಳಿರುತ್ತೆ. ಆ್ಯಂಡ್ ಇವ್ನು ಬಂದಮೇಲೆ ಸ್ಟಾರ್ಟ್ ಆಗುತ್ತೆ, ಮಮ್ಮ ಹಾಲು ಕೊಡು, ಊಟ ಕೊಡು, TV ಹಾಕು, ಹೋಮ್ವರ್ಕ್ ಇದು ಮಾಡಿಸು, ಅದು ಇದು ಅಂತ ಅವನದೇ ಇರುತ್ತೆ. ಅವನನ್ನು ಮಲಗಿಸು, ಎಬ್ರಿಸು, ಬರೀ ಅದೇ ಆಗುತ್ತಲ್ವ. ಸೊ ಆಮೇಲೆ ಏನು ನನ್ನ ಬಗ್ಗೆ ನಾನು ಕೇರ್ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಆರಾಮಾಗಿರ್ಬೋದು. ಆ್ಯಂಡ್ ಸೊ ನೀನು ಜಿಮ್ಗೆ ಹೋಗಿದ್ರು, ಅವರು ಬಂದಿದ್ದಾರೆ. ಸೊ ಅವರು ಒಂದು ಶೇಕ್ ಕುಡಿದಿರ್ತಾರೆ. ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು, ಪುಳಿಯೋಗರೆ ಮಾಡಿದ್ದೆ. ಬಟ್ ಅದ್ರದ್ದು ಏನೂ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಈಗ ಅದಾದಮೇಲೆ ಏನು ಸಿಗುತ್ತೆ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಆಯಿತಾ. ಆ್ಯಂಡ್ ಇವಾಗ ವೀರುನ ಪಿಕ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ಹಂಗೆ ನಮ್ಮ ಲೇಔಟಲ್ಲಿ ಒಂದು ಈ ಥರ ಚಿಕ್ಕದು ಕೆರೆ ಥರ ಇತ್ತು. ಸರಿ, ಅಲ್ಲೊಂದು ಸ್ಟಾಪ್ ಕಟ್ಟಿ ಒಂದು ವೀಡಿಯೋ ಮಾಡಿಕೊಂಡೆ. ಪ್ರತಿದಿನ ನಾನು ಸುನಿ ಇಬ್ಬರೂ ಬರ್ತೀವಿ ಅವನ್ನ ಪಿಕ್ ಮಾಡೋದಕ್ಕೆ. ಅವ್ನಿಗೂ ಒಂಥರ ಸಖತ್ ಖುಷಿ ಆಗುತ್ತೆ, ಅಪ್ಪ ಅಮ್ಮ ಇಬ್ಬರು ಬಂದರು ಅಂತ. ಯಾರು ಒಬ್ಬರು ಬಂದಿಲ್ಲ ಅಂದ್ರೂ ನೀನು ಬಂದಿಲ್ಲ ನಾಳೆ ಬರಬೇಕು ಅಂತ ಮಗು ಕೇಳ್ತಾ ಇರುತ್ತೆ. ಒಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನನಗೆ ನಮ್ಮ ಲೇಔಟ್ ಸಖತ್ ಇಷ್ಟ ಆಯಿತಾ. ಅವನನ್ನು ಕರ್ಕೊಬರೋಕ್ಕೆ 12:15 ಹೋಗಬೇಕು. ಬಟ್ 12 ಗಂಟೆಗೆ ಮನೆ ಬಿಟ್ಬಿಡ್ತೀವಿ. ಒಂದು ರೌಂಡ್ ಹೊಡ್ಕೊಂಡು ಆಮೇಲೆ ಸ್ಕೂಲ್ ಹತ್ರ ಹೋಗ್ತೀವಿ ನಾವು. ನಾವಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ದೀವಿ ಈ ನಡುವೆ ಈ ಲೇಔಟ್ನ ಸುತ್ತಾಡೋದು ಅದನ್ನೆಲ್ಲ. ಆ್ಯಂಡ್ ಒಂದಷ್ಟು ತರಕಾರಿ ಶಾಪಿಂಗ್ ಕೂಡ ಮಾಡಬೇಕಿತ್ತು. ಮನೇಲಿ ಏನೂ ತರಕಾರಿ ಇರಲಿಲ್ಲ. ಆ್ಯಂಡ್ ಸೊಪ್ಪು ಬೇಕಿತ್ತು, ಮೊಸಪ್ಪು ಸಾರು ಮಾಡಿ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಒಂದಷ್ಟು ಸೊಪ್ಪು, ಟೊಮೆಟೊ, ಪಿಕ್ಕಲ್ ಆ್ಯಂಡ್ ಫ್ರೂಟ್ಸ್. ಇವಾಗ ವೀರುಗೆ ಡೈಲಿ ಫ್ರೂಟ್ಸ್ ಕೊಡೋದ್ರಿಂದ ಒಂದು ಸ್ವಲ್ಪ ಆ್ಯಪಲ್ಸ್ ಎಲ್ಲ ಬೇಕಿತ್ತು. ಅದನ್ನೆಲ್ಲ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ನಾವು ಒಂದಷ್ಟು ಮನೆಗಳನ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಹೇಳಿದ್ನಲ್ಲ, ಮೇ ಬಿ ರೆಂಟ್ ಕಮ್ಮಿ ಆದರೆ, ಇಲ್ಲಾಂದರೆ ಇಷ್ಟು ದೊಡ್ಡ ಮನೆ ಏನಕ್ಕೆ, ಯಾವುದಾದ್ರು ಚೆನ್ನಾಗಿರೋ ಸಿಗುತ್ತಾ ನೋಡೋಣ ಅನ್ನೋ ಥರ ಒಂದು ಮೈಂಡ್ ಇದೆ. ಸರಿ, ಇವತ್ತೊಂದು ತೋರಿಸ್ತೀನಿ ಅಂದರು. ನಮ್ಮ ಸೈಟ್ ನಿಯರೇ ಆಗುತ್ತೆ. ಸೊ ಅದಕ್ಕೆ ಬಂದ್ವಿ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಎಲ್ಲ ಇದೆ, ಸಾಕು. ಆ್ಯಂಡ್ ಮನೆ ಸ್ವಲ್ಪ ಹಳೇದು ಅನ್ನಿಸ್ತೆ, ಬಟ್ ತುಂಬಾ ಗಾಳಿ ಬೆಳಕು ಆ್ಯಂಡ್ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಓಪನ್ ಕಿಚನ್ ಥರ ಥೀಮಲ್ಲಿದೆ. ಆ್ಯಂಡ್ ದೇವ್ರ ಮನೆ ತುಂಬಾ ಯೂನಿಕ್ ಅನ್ನಿಸ್ತು. ಸುನಿ ಅದೇ ವಾಸ್ತು ಚೆಕ್ ಮಾಡ್ತಾಯಿದ್ರು. ನಮಗೆ ನಾರ್ತ್ ಮೇನ್ ಡೋರೇ ಬೇಕಿತ್ತು. ಇದು ನಾರ್ತ್ ಮೇನ್ ಡೋರೇ ಇತ್ತು. ಫಸ್ಟ್ ನೋಡಿದ್ದೆ ಒಂಥರ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಇದು 2 BHK ಇದೆ. ಇದು ಚಿಕ್ಕ ರೂಮು.
ಆ್ಯಂಡ್ ಹಾಲ್ ನೋಡ್ಬೋದು, ತುಂಬ ದೊಡ್ಡ ಹಾಲು ಆ್ಯಂಡ್ ಗಾಳಿ ಬೆಳಕಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಕಿಚನ್ನು ಅಷ್ಟೇ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಏನಂದರೆ ಇದರಲ್ಲಿ ನಿಮಗೆ ಜಾಸ್ತಿ ಯುಟಿಲಿಟಿ ಆಗಿರ್ಬೋದು ಆ ಥರದ್ದೆಲ್ಲ ಜಾಗ ಇದೆ. ಮನೆ ಸುತ್ತಲೂ ಅಷ್ಟೇ ಹಿಂದೆಗಡೆ ಫುಲ್ಲು ಬಟ್ಟೆ ಒಗೆಯೋ ಕಲ್ಲು, ಆಮೇಲೆ ಒಣಗಾಕೋಕ್ಕೆ ಬಟ್ಟೆ, ಅದೆಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆನೂ ಡ್ಯೂಪ್ಲೆಕ್ಸ್ ಮನೆ ಇದೆ, ಅದೂ ಖಾಲಿ ಇತ್ತು. ಬಟ್ ಡ್ಯೂಪ್ಲೆಕ್ಸು ಆಲ್ರೆಡಿ ನಾವು ಇರೋದ್ರಿಂದ ನಮಗೆ ತುಂಬ ದೊಡ್ಡದಾಗುತ್ತೆ ಆ್ಯಂಡ್ ರೆಂಟ್ ಕೂಡ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಬೇಡ 2 BHK ನೋಡೋಣ ಅಂತ ನೋಡಿದ್ವಿ. ಇದು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ನಮಗೆ ಇಷ್ಟ ಆಗಿದೆ. ಸೊ ನೀವು ಒಂದು ಸತಿ ಓನರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಲೈಫ್ ಹೆಂಗೆ ಹೋಗುತ್ತೆ ಏನು ಅಂತ. ಅಂದ್ಕೊಂಡಿರಲಿಲ್ಲ ಮತ್ತೆ ಮನೆ ಶಿಫ್ಟಿಂಗ್ ಮಾಡ್ತೀವ ಏನು ಅಂತ, ಇನ್ನೂ ಪಕ್ಕ ಗೊತ್ತಿಲ್ಲ. ಬಟ್ 1 ಮಂತ್ಸ್ ಕೂಡ ಮಾಡಿದ್ದೀವಿ ನೋಡೋಣ ಅಂತ. ಆ್ಯಂಡ್ ದೇವ್ರ ಮನೆ ನಿಮಗೆ ತೋರಿಸ್ತೀನಿ ನೋಡಿ. ನಾವಿರೋ ಮನೆಯಲ್ಲಿ ದೇವ್ರ ಮನೆಯೇ ಇಲ್ಲ, ಬಟ್ ಇಲ್ಲಿ ಎಷ್ಟು ದೊಡ್ಡ ದೇವ್ರ ಮನೆ ಇದೆ ಆ್ಯಂಡ್ ತುಂಬ ಚೆನ್ನಾಗೇ ಇತ್ತು. ಸುನಿ ಅದೇ ಅಂತ ಇದ್ರು, ಈ ಲೇಔಟಲ್ಲಿ ತುಂಬ ಮನೆ ಖಾಲಿಗಳಿದೆ ಆ್ಯಂಡ್ ಎಲ್ಲನೂ ಅಷ್ಟೇನು ಓವರ್ ಬಜೆಟ್ ಇಲ್ಲ, ರೆಂಟೆಲ್ಲ ರೀಸನಬಲ್ ಆಗಿ ಚೆನ್ನಾಗಿ ಹೇಳ್ತಾರೆ. ಈ ಮನೆಗೆ ಒಂದು 20,000 ರುಪೀಸು. ಸೊ ಇವಾಗ ಹಿಂಗೆ ಹೋದರೂ 4,000 ಕಮ್ಮಿ, ಬಟ್ ಓನರ್ ಹತ್ರ ಇನ್ನೊಂಚೂರು ಕಮ್ಮಿ ಕೇಳೋಣ ಅಂತ ಸುನಿ ಅಂದಿದ್ದಾರೆ. ಬರೀ ಗಂಡ ಹೆಂಡ್ತಿ ಮಗು ಇರೋದಲ್ವಾ ಅಂತ, ನೋಡೋಣ ಹೇಗೋಗುತ್ತೆ ಅಂತ. ಯಾಕೆ ಅಂತ ತಿನ್ಬೇಕು, ಯಾಕೆ ಅಂತ ತಿನ್ಬೇಕು. ಈ ಕೈಯಲ್ಲಿ ಮಾಮು ಯಾಂಬಮ್ಮ ನೀನು ಹೇಳಿದ ಈ ಕೈಯಲ್ಲಿ ತಿನ್ನಕ್ಕೆ, ಈ ಕೈಯಲ್ಲಿ ಈ ಕೈಯಲ್ಲಿ ಆ ಕೈಯಲ್ಲಿ ತಿನ್ಬೇಕಂತ. ಯಾವ ಮ್ಯಾಮ್ ನಿಂಗೆ ಹೇಳಿದ ಆ ಕೈಯಲ್ಲಿ ತಿನ್ನಕ್ಕೆ? ನಂದಮ್ಮ ಎಲ್ಲ ನಂದ ಮ್ಯಾಮ್. ಇಲ್ಲ, ಈ ಕೈಯಲ್ಲಿ ತಿನ್ನೋದು. ಈ ಕೈ ಅಂದೆ, ಲೆಫ್ಟ್ ಹ್ಯಾಂಡ್ ಅಂದೆ. ಸುಸು ನಿಂದು ರೈಟ್ ಹ್ಯಾಂಡ್ ಯಾವುದು? ಹಾ, ರೈಟ್ ಹ್ಯಾಂಡ್ ಯಾವ್ದು ನಿಂದು? ಇದು ಇದು ಮತ್ತೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತೀನಿ ನಿಮ್ಮ ಮ್ಯಾಮ್ ಹೇಳಿದ್ರು ಅಂದೆ. ಹೆಂಗಿದೆ ಬಟ್ಟೆ? ಏನು ಸ್ಪೆಷಲ್? ಏನಿಲ್ಲ, ನನ್ನ ಬಟ್ಟೆ ಆಪ್ಷನ್ ಅಂತಲ್ಲ. ನನ್ನ ಬಟ್ಟೆ ಏ ಬಾ, ನನ್ನ ಪಕ್ಕ ನಿಂತ್ಕೊ. ಯಾಕೆ ಚೆನ್ನಾಗಿದೆ ಅಭಿ? ವೀರದು ನಂದು. ಇಬ್ಬರು ಚೆನ್ನಾಗೈತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮುದ್ದು ಕರೆ ಇದು. ನನಗೂ ಕಾಫಿ ತರಿಸಿ. ಇಬ್ಬರು ಚೆನ್ನಾಗೈತೆ. ಕಾಫಿ ಇದು ಬಿಸ್ಕೆಟ್ ಬಂದೇನಾದ್ರು ಬೇಕಾ? ಬೇಡ, ಬಿಸ್ಕೆಟ್ ಬಿಸ್ಕೆಟ್ ಕೊಡು. ಜೋಡಿಸ್ತಾ? ದೋಸೆ ಮೊಟ್ಟೆ ತಿನ್ನು. ಮೊಟ್ಟೆ ತಿನ್ನು. ಈ ಚಳಿಗೆ ಕಾಫಿ ಕುಡಿದಿರೋಳು ಕಾಫಿ ಕುಡಿತಾ ಇದ್ದೀನಿ ನಡುವೆ. ಒಂದ್ ಕೈಯಲ್ಲಿ ತಿನ್ಬೇಕು. ಹುಷಾರು, ಅಲ್ಲೆಲ್ಲ ಚೆಲ್ಬೇಡ. ಸುನಿ ಬೆಳಗ್ಗೆ ಹಾಲು ತಂದಿರಲಿಲ್ಲ. ಸರಿ ಸಂಜೆ ಒಂದು ರೌಂಡ್ ಹೋಗಿ ಹಾಲು ತೊಗೊಂಬರೋಣ ಅಂತ ಹೊರಡ್ತಾ ಇದ್ವಿ. ತುಂಬ ಗಾಳಿ ಇರುತ್ತೆ, ಅದಕ್ಕೆ ಈ ಥರದ್ದು ಒಂದು ಟೋಪಿ ಹಾಕ್ಬಿಟ್ಟಿರ್ತೀನಿ ಅವನಿಗೆ. ಫುಲ್ ಸ್ಲೀವ್ಸ್ ಹಾಕ್ತೀನಿ. ಈ ನಡುವೆ ಜಾಸ್ತಿ ಚಳಿ ತುಂಬ ಅನಿಸುತ್ತೆ. ಆ್ಯಂಡ್ ನಮ್ಮನೆ ಹತ್ರ ನೋಡ್ಬೋದು, ಮತ್ತು ಇವಾಗ ಹೂವದ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬ ಮೊಗ್ಗು ಆ್ಯಂಡ್ ತುಂಬ ಹೂವುಗಳು ಬಿಡ್ತಾ ಇದೆ. ನಾವೇನೂ ಮೇಂಟೈನ್ ಮಾಡಲ್ಲ ಗೊತ್ತಾ. ಒಂಚೂರು ಪಾರ್ಕಿಂಗಿಗೆಲ್ಲ ನೀರು ಹಾಕುವಾಗ ನೀರು ಹಾಕ್ತೀವಿ ಅಷ್ಟೇ. ನಾವು ಯಾವುದಾದ್ರು ಪಾಟಲ್ಲಿ ಗಿಡ ಬೆಳೆಸಿದ್ರೆ ಆ ಗಿಡಗಳು ಬರೋದೇ ಇಲ್ಲ. ಎಲ್ಲ ಥರ ಗೊಬ್ಬರ ಹಾಕಿ ಏನೇನು ತಿಪ್ಪರ್ಲಾಗ ಹಾಕಿದ್ರೂ ಬರಲ್ಲ. ಯಾವತ್ತೇ ಗಿಡಗಳು ಬೆಳಿಬೇಕು ಅಂದರೆ ಈ ಥರ ಭೂಮಿಲೇ ಬೆಳಿಬೇಕು, ಆವಾಗಲೇ ನೋಡಿ ಅದಕ್ಕೆ ಏನೇ ಮೇಂಟೆನೆನ್ಸ್ ಇಲ್ಲ ಅಂದರೂ ಕೂಡ ಅಷ್ಟು ಚೆನ್ನಾಗೇ ಬರುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಕಟ್ ಮಾಡೋಕ್ಕೆ ಬಂದಿರೋ ಆ ಗಿಡ ಎಲ್ಲ ಕಟ್ ಮಾಡಿದರು, ಎಷ್ಟು ಚೆನ್ನಾಗಿ ದೊಡ್ಡದಾಗೆ ಬಂದಿದೆ. ಆ್ಯಂಡ್ ದಾಸವಾಳದ ಹೂವು ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ನಾವು ಅದನ್ನೇ ಅನ್ಕೊತಾ ಇರ್ತೀವಿ, ಈ ಥರ ನಾವು ಕಟ್ಟಿಸ್ಕೊಂಡ್ರೆ ಮನೆ ಸುತ್ತಲೂ ಜಾಸ್ತಿ ಜಾಗ ಬಿಟ್ಕೊಳ್ಳೋಣ, ಎಲ್ಲ ಥರ ಊದ ಗಿಡ ತರಕಾರಿ ಹಣ್ಣು ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಸುನಿ ಯಾವಾಗಲೂ ಮಾತಾಡ್ಕೋತಾ ಇರ್ತೀವಿ. ಆ್ಯಂಡ್ ವೀರದು ಚಿಕ್ಕ ಪುಟ್ಟ ವೀಡಿಯೋಸ್ ಆ್ಯಡ್ ಮಾಡ್ತೀನಿ ನೋಡಿ. ದು ಬ್ರಹ್ಮ, ಗು ವಿಷ್ಣು, ದು ದೇವು, ಮಹೇಶ್ವರ.
Guru Sasa, Avagama, Asmati, ಗುರುವೇ Namana, Jani, Gilu, Vindai, Mandi, every on the bed, unfailed, one piece set. I'm a color the shed. No more. Baba Plastic, having another wood. Yes, sir. Keep that good. One for a matter, one for a day. One for a little boy, one for a play. ಥ್ಯಾಂಕ್ ಯು ಹೇಳಿಂಗೆ ಥ್ಯಾಂಕ್ ಯು Thank you.